ನಮಸ್ಕಾರ. ಪ್ರೀತಿ ಇಲ್ಲದಿದ್ದರೂ ಕೇವಲ ಕರ್ತವ್ಯಕ್ಕಾಗಿ ಅಥವಾ ಸಮಾಜಕ್ಕೆ ಹೆದರಿ ಒಬ್ಬರ ಜೊತೆ ಇರುವುದು ಎಷ್ಟು ಸರಿ? ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯತ್ರ ಸ್ನೇಹೋ ನ ತತ್ರ ಮೋಕ್ಷಃ. ಅಂದ್ರೆ ಎಲ್ಲಿ ಪ್ರೀತಿ ಇಲ್ಲವೋ ಅಲ್ಲಿ ನೆಮ್ಮದಿ ಇರಲು ಸಾಧ್ಯವಿಲ್ಲ. ಒಬ್ಬರ ಜೊತೆಗಿದ್ದು ಅವರ ಬಗ್ಗೆ ಯಾವುದೇ ಭಾವನೆ ಇಲ್ಲದಿರುವುದು ನಿಮ್ಮ ಆತ್ಮವನ್ನೇ ಕೊಲ್ಲುವ ಕೃತ್ಯ. ಇಂದು ನಾವು ಪ್ರೀತಿ ಇಲ್ಲದ ಸಂಬಂಧದಲ್ಲಿ ಉಳಿಯುವುದು ಮನುಷ್ಯನ ಮೇಲೆ ಎಂತಹ ಪರಿಣಾಮ ಬೀರುತ್ತದೆ ಎಂದು ಚಾಣಕ್ಯರ ನೀತಿಯಿಂದ ತಿಳಿಯೋಣ. 1. ನಟನೆಯ ಬದುಕು, ಅ ಲೈಫ್ ಆಫ್ ಪ್ರಿಟೆನ್ಸ್. ಚಾಣಕ್ಯರ ಮೊದಲ ಪಾಠ ಸತ್ಯೇನ ಧಾರ್ಯತೆ ಪೃಥ್ವಿ, ಅಂದ್ರೆ ಸತ್ಯವೇ ಎಲ್ಲದರ ಆಧಾರ. ಯಾವಾಗ ನೀವು ಪ್ರೀತಿ ಇಲ್ಲದಿದ್ದರೂ ಇದ್ದೇವೆ ಎಂದು ನಟಿಸುತ್ತೀರೋ ಅಂದು ನಿಮ್ಮ ಪ್ರಾಮಾಣಿಕತೆ ಸತ್ತು ಹೋಗುತ್ತದೆ. ಚಾಣಕ್ಯನ ಪ್ರಕಾರ ಸದಾ ಸುಳ್ಳಿನ ಹಾದಿಯಲ್ಲಿ ನಡೆಯುವ ಸಂಬಂಧವು ಅಂತಿಮವಾಗಿ ಇಬ್ಬರಿಗೂ ಮಾನಸಿಕ ಹಿಂಸೆಯನ್ನು ಮಾತ್ರ ನೀಡುತ್ತದೆ. ನಟನೆಯಿಂದ ಜೀವನ ನಡೆಸಬಹುದು, ಆದರೆ ಜೀವನವನ್ನೇ ನಟನೆಯಾಗಿ ಮಾಡಿಕೊಳ್ಳುವುದು ಆತ್ಮವಂಚನೆ. 2. ಗೌರವದ ಕೊರತೆ, ಲಾಸ್ ಆಫ್ ರೆಸ್ಪೆಕ್ಟ್. ಚಾಣಕ್ಯರು ಹೇಳುತ್ತಾರೆ, ಪ್ರೀತಿ ಇಲ್ಲದ ಜಾಗದಲ್ಲಿ ಗೌರವ ಇರುವುದಿಲ್ಲ. ಯಾವಾಗ ಇಬ್ಬರ ನಡುವೆ ಭಾವನಾತ್ಮಕ ಬಂಧ ಕಳಚುತ್ತದೆಯೋ ಅಲ್ಲಿ ಹೀಯಾಳಿಕೆ, ಟೀಕೆ ಮತ್ತು ಅಸಡ್ಡೆ ಮನೆ ಮಾಡುತ್ತದೆ. ಪ್ರೀತಿ ಇಲ್ಲದ ಸಂಬಂಧದಲ್ಲಿ ಒಬ್ಬರನ್ನೊಬ್ಬರು ಕೇವಲ ವಸ್ತುಗಳಂತೆ ಕಾಣಲು ಆರಂಭಿಸುತ್ತಾರೆ. ಚಾಣಕ್ಯನ ನೀತಿಯಂತೆ ಯಾವ ಸಂಬಂಧದಲ್ಲಿ ಪರಸ್ಪರ ಗೌರವವಿಲ್ಲವೋ ಅಂತಹ ಸಂಬಂಧವನ್ನು ಆದಷ್ಟು ಬೇಗ ತೊರೆಯುವುದು ಅಥವಾ ಅದನ್ನು ಸರಿಪಡಿಸಿಕೊಳ್ಳುವುದು ಇಬ್ಬರ ಏಳಿಗೆಗೂ ಒಳ್ಳೆಯದು. 3. ಒಂಟಿತನ ಮತ್ತು ಮಾನಸಿಕ ಶಾಂತಿ, ಲೋನ್ಲಿನೆಸ್ ಇನ್ ಕ್ರೌಡ್ಸ್. ಚಾಣಕ್ಯನ ಪ್ರಕಾರ ಒಬ್ಬ ಕೆಟ್ಟ ಸಂಗಾತಿಯ ಜೊತೆಗಿರುವುದಕ್ಕಿಂತ ಒಂಟಿಯಾಗಿ ಕಾಡಿನಲ್ಲಿರುವುದು ಲೇಸು. ಯಾರೋ ಒಬ್ಬರು ಪಕ್ಕದಲ್ಲಿದ್ದಾರೆ ಎಂಬ ಕಾರಣಕ್ಕೆ ನಿಮಗೆ ನೆಮ್ಮದಿ ಸಿಗುವುದಿಲ್ಲ. ಅವರ ಮನಸ್ಸು ಮತ್ತು ನಿಮ್ಮ ಮನಸ್ಸು ಒಂದಾಗದಿದ್ದರೆ ಆ ಮನೆ ಸ್ಮಶಾನದಂತೆ ಭಾಸವಾಡುತ್ತದೆ. ಪ್ರೀತಿಯಿಲ್ಲದ ಸಂಬಂಧವು ನಿಮ್ಮನ್ನು ಮಾನಸಿಕವಾಗಿ ಬರಿದು ಮಾಡುತ್ತದೆ ಮತ್ತು ನಿಮ್ಮ ಸೃಜನಶೀಲತೆಯನ್ನು ಕೊಲ್ಲುತ್ತದೆ. ಚಾಣಕ್ಯರು ಹೇಳುವಂತೆ ಮನಸ್ಸಿನ ಶಾಂತಿಯೇ ಪರಮಸುಖ. ಅದನ್ನು ಬಲಿಕೊಟ್ಟು ಯಾವ ಸಂಬಂಧವನ್ನು ಉಳಿಸಿಕೊಳ್ಳಬೇಡಿ. ಜೀವನ ಇರುವುದು ಸುಂದರವಾಗಿ ಬದುಕಲು, ಕೇವಲ ದಿನ ಕಳೆಯಲು ಅಲ್ಲ. ನಿಮ್ಮ ಸಂಬಂಧದಲ್ಲಿ ಪ್ರೀತಿಯನ್ನು ಹುಡುಕಿ, ಇಲ್ಲದಿದ್ದರೆ ಪ್ರಾಮಾಣಿಕತೆಯಿಂದ ನಿರ್ಧಾರ ತೆಳೆಯಿರಿ. ಪ್ರೀತಿಯಿಲ್ಲದ ಸಂಬಂಧದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಪರಿಸ್ಥಿತಿಯಲ್ಲಿ ಸಿಲುಕಿ ಒದ್ದಾಡುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಸತ್ಯದ ಹಾದಿಯಲ್ಲಿ ನಡೆಯಿರಿ. ಇದು ನಿಮ್ಮ ಚಾಣಕ್ಯ.